ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ಸಲ್ಲಿ ನಾನು ನಮ್ಮ ಊರ ಹಬ್ಬದ್ದು ವ್ಲಾಗ್ ಮಾಡಿದ್ದೀನಿ. ಊರಹಬ್ಬ ಅಂತ ಅಂದರೆ ನಮ್ಮೂರಲ್ಲಿ ವರ್ಷಕ್ಕೊಂದ್ಸಲಿ ಗ್ರಾಮ ದೇವತೆ ಹಬ್ಬ ಅಂತ ಮಾಡ್ತೀವಿ. ಅದು ಊರಿನವರೆಲ್ಲ ಸೇರಿ, ಅಂದರೆ ಊರಿನಲ್ಲಿ ಎಷ್ಟು ಜನ ಇರ್ತಾರೋ ಅವರೆಲ್ಲ ಸೇರಿ ಇಷ್ಟಿಷ್ಟು ಅಂತ ಅಮೌಂಟ್ ಹಾಕಿ ಗ್ರಾಮ ದೇವತೆ ಪೂಜೆನ ಮಾಡ್ತೀವಿ. ನಾವು ವರ್ಷಕ್ಕೊಂದ್ಸಲಿ ಹಬ್ಬನ ಮಾಡ್ತೀವಿ ಎಲ್ಲರೂ ಸೇರಿ. ತುಂಬ ಚೆನ್ನಾಗಿರುತ್ತೆ. ಇದು ಅವತ್ತಿಂದ ಮಾಡ್ಕೊಂಬಂದಿರೋ ಪದ್ಧತಿ. ಹಾಗೆ ನಮಗೂ ಈ ಸಲ ಈಗ ಈ ಥರ ಎಲ್ಲ ನೋಡಿದ್ರೆ ನಮಗೂ ಒಂಥರ ಖುಷಿ ಆಗುತ್ತೆ. ಆವತ್ತಿನ ಕಾಲದಲ್ಲಿ ಯಾವ್ಯಾವ ಥರ ಎಲ್ಲ ಸಂಪ್ರದಾಯಗಳು ಪದ್ಧತಿಗಳನ್ನ ಬೆಳೆಸ್ಕೊಂಬಂದಿದ್ದಾರೆ ಅಂತ ಅಂದಾಗ ನಮಗೂ ಇದನ್ನೆಲ್ಲ ನೋಡಿದಾಗ ಒಂಥರ ಖುಷಿ ಆಗುತ್ತೆ. ಇನ್ನೊಂದು ವಿಶೇಷತೆ ಏನು ಅಂತ ಅಂದರೆ ಈ ಸಲ ಹಬ್ಬನ ನಮ್ಮನೆ ಹತ್ರನೇ ಮಾಡಿದರು. ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಗ್ರಾಮ ದೇವತೆ ಅಲಂಕಾರ ನೋಡಿ ಎಷ್ಟು ಅದ್ಭುತವಾಗಿದೆ. ಎರಡು ಕಣ್ಣು ಸಾಲಲ್ಲ ನೋಡೋದಕ್ಕೆ. ಆ ದೇವಿಯ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಕೇಳ್ಕೊತೀನಿ. ಇನ್ನು ನಾವು ಮಾರ್ನಿಂಗೆ ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಸಂಜೆ ಆಯ್ತಾ ಜನ ಎಲ್ಲ ಜಾಸ್ತಿ ಆಗ್ತಾರೆ, ಪೂಜೆ ಮಾಡಿಸೋದಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಪೂಜೆ ಮಾಡಿಸ್ತೋ. ನೋಡಿ ನನ್ನ ಮಗ ಅಲ್ಲೂ ತರಲೆ ಮಾಡ್ತಾನೆ. ಸುಮ್ಮನೆ ಪೂಜೆ ಮಾಡಬೇಕಾದ್ರೂ ಸಮಾಧಾನವಾಗಿರಲ್ಲ. ಪ್ರತಿಯೊಂದು ಗ್ರಾಮಗಳಲ್ಲೂ ಗ್ರಾಮದ ರಕ್ಷಣೆಗಾಗಿ, ದನ ಕರುಗಳ ರಕ್ಷಣೆಗಾಗಲಿ, ಮನುಷ್ಯರಿಗೆ ಯಾವುದೇ ರೀತಿ ಕಾಯಿಲೆಗಳು, ಪ್ರಾಣಿಗಳಿಗೆ ಯಾವುದೇ ರೀತಿ ಕಾಯಿಲೆಗಳು ಬಾರದೇ ಇರಲಿ ಅನ್ನೋ ಕಾರಣಕ್ಕೆ ಗ್ರಾಮ ದೇವತೆನ ಮಾಡ್ತಾರೆ. ಪೂಜೆ ಎಲ್ಲ ಆದಮೇಲೆ ಮಹಾಮಂಗಳಾರತಿ ಆದಮೇಲೆ ದೇವಿ ಮುಂದೆ ನಿಲ್ಲಿಸಿ ಮರಿಗಳನ್ನೆಲ್ಲ ಒಪ್ಪಿಸ್ಬೇಕು. ದೇವಿ ಎದುರುಗಡೆ ಮರಿ ಎಲ್ಲ ಒಪ್ಪಿಸಿ ಎಲ್ಲ ಇದು ಮಾಡಿ ಪೂಜೆನ ಮಾಡ್ತಾರೆ. ಈ ದೇವಿಗೆ, ಗ್ರಾಮ ದೇವತೆಗೆ ಮರಿ ಕಟ್ ಮಾಡಿಸೇ ಪೂಜೆ ಮಾಡೋದು. ಹಾಗೆ ಎಲ್ಲ ಸೇರಿ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇದೆ. ಎಲ್ಲ ಊರಿನ ಜನ ಎಲ್ಲ ಸೇರಿ ಈ ಥರ ನಿಂತ್ಕೊಂಡು ಎಲ್ಲ ಮಾಡೋದು, ಅದೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಆಗುತ್ತೆ. ಮರಿ ಎಲ್ಲ ಕಟ್ ಮಾಡಿ ಎಲ್ಲ ಕ್ಲೀನ್ ಆದಮೇಲೆ ಅದು ಇಷ್ಟು ಜನ ಅಂತ ಅದು ಅಮೌಂಟ್ ಹಾಕಿರ್ತಾರಲ್ವ, ಅದಕ್ಕೆ ಇಲ್ಲಿ ಅದು ಶೇರ್ ಮಾಡಿ ಇಷ್ಟಿಷ್ಟು ಅಂತ ಎಲ್ಲರಿಗೂ ಸಮ ಇಷ್ಟು ಜನಕ್ಕೆ ಅಂತ ಎಲ್ಲ ಶೇರ್ ಮಾಡ್ತಾರೆ. ಅದು ಮಟನನ್ನು ಗುಡ್ಡೆ ಮಟನ್ನು ಅಂತ ಹೇಳ್ತಾರಲ್ಲ, ಹಾಗೆ ಇಷ್ಟಿಷ್ಟು ಎಲ್ರಿಗೂ ಸಮ ಎಲ್ಲ ಪ್ರತಿಯೊಂದನ್ನು ಎಲ್ಲ ಒಟ್ಟಿಗೆ ಕಟ್ ಮಾಡಿ ಒಟ್ಟಿಗೆ ಇದು ಮಾಡಿ ಇಷ್ಟಿಷ್ಟು ಅಂತ ಪಾಲ್ ಮಾಡ್ತಾರೆ. ಅದು ಒಂಥರ ಇವೆಲ್ಲ ತುಂಬ ಆವಾಗಿನ ಕಾಲದಿಂದ ಎಷ್ಟು ಚೆನ್ನಾಗಿ ಈ ಸಂಪ್ರದಾಯಗಳನ್ನೆಲ್ಲ ಬೆಳೆಸ್ಕೊಂಬಂದಿದ್ದಾರೆ. ಇವೆಲ್ಲ ನೋಡೋದಕ್ಕೆ ಖುಷಿ ಆಗುತ್ತೆ. ಇವತ್ತಿಗೂ ಈ ಥರ ಎಲ್ಲ ಮಾಡ್ತಾರಲ್ಲ, ಅಂದರೆ ಇಲ್ಲಿ ಎಲ್ಲ ಸ್ಥಳೀಕರು ಅವತ್ತಿಂದ ತುಂಬ ಹಿರಿಯರೆಲ್ಲ ಇದ್ದಾರಲ್ವ, ಅವೆಲ್ಲ ಅವತ್ತಿಂದ ಹೆಂಗೆ ಮಾಡ್ಕೊಂಬಂದ್ರು ಇವತ್ತಿಗೂ ಅದನ್ನೇ ಮಾಡ್ತಾರೆ. ಮಟನ್ ಗುಡ್ಡೆ ಎಲ್ಲ ಭಾಗ ಮಾಡಿ ಎಲ್ಲ ಇಷ್ಟು ಜನಕ್ಕೆ ಅಂತ ಎಲ್ಲ ಡಿವೈಡ್ ಮಾಡಿದ್ರು. ಡಿವೈಡ್ ಮಾಡಾದಮೇಲೆ ಅವ್ರವ್ರ ಹೆಸ್ರನ್ನ ನೇಮ್ನ ಬರ್ಕೊಂಡಿರ್ತಾರೆ. ಆ ನೇಮ್ನ ಕರೆದು ಇಷ್ಟಿಷ್ಟು ಅಂತ ಒಂದೊಂದು ಗುಡ್ಡೆ ಅಂತ ಮಟನನ್ನು ಕೊಡ್ತಾರೆ, ಹಂಚ್ತಾರೆ. ಅದನ್ನು ಹಂಚಿದ್ದನ್ನು ಆ ಮಟನ್ನ ನಾವು ತೊಗೊಂಡೋಗಿ ದೇವಿಗೆ ಮೊದಲು ಉಪಹಾರ ಅಂತ ಮಾಡ್ತಾರೆ. ಫಸ್ಟು ಆ ದೇವಿಗೆ ನಾವು ಅಡುಗೆ ಎಲ್ಲ ಮಾಡಿದ್ಮೇಲೆ ದೇವಿಗೆ ತೊಗೊಂಡೋಗಿ ಕೊಡಬೇಕು. ಫಸ್ಟು ಅಂದರೆ ಏನು ಅಡುಗೆ ಮಾಡಿರ್ತೀವೋ ನಾವು ಅದನ್ನೆಲ್ಲ ಮುದ್ದೆ, ಸಾಂಬಾರು, ಅನ್ನ ಅದನ್ನೆಲ್ಲ ತೊಗೊಂಡೋಗಿ ಫಸ್ಟು ದೇವರಿಗೆ ಕೊಟ್ಟು ಆಮೇಲೆ ನಾವು ಮನೆಯಲ್ಲಿ ಅಡುಗೆ ಇದು ಮನೆಯಲ್ಲಿ ಎಲ್ಲರೂ ಊಟ ಮಾಡ್ಬೋದು. ಫಸ್ಟು ದೇವಿಗೆ ಉಪಹಾರ ಅಂತ ಫಸ್ಟು ಕೊಡಬೇಕಾಗತ್ತೆ. ಆ ಥರ ಎಲ್ಲ ಈ ಹಬ್ಬಗಳಲ್ಲಿ ಮಾಡ್ತಾರೆ. ನಮಗಂತೂ ಇದೆಲ್ಲ ಒಂಥರ ಖುಷಿ ಸಿಗುತ್ತೆ. ಹಿಂದೆ ಎಲ್ಲ ಹೆಂಗೆಲ್ಲ ಮಾಡ್ತಾಯಿದ್ರು. ಈಗ ನಾವು ಬೆಂಗಳೂರಿಗೆಲ್ಲ ಬಂದಮೇಲೆ ಅವೆಲ್ಲ ಯಾರೂ ಆ ಥರ ಎಲ್ಲ ಮಾಡಿದ್ದು ನೋಡಿಲ್ಲ ನಾನು ರೀಸೆಂಟಾಗೂ. ಇದು ನಮ್ಮ ಊರುಗಳ ಕಡೆ ಆದರೆ ಈ ಥರನೇ ಎಲ್ಲ ಮಾಡ್ತಾರೆ. ಅದೆಲ್ಲ ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಗುಡ್ಡೆ ಮಟನ್ನೆಲ್ಲ ರೆಡಿ ಮಾಡಿ ನೋಡಿ ಆ ಥರ ಎಲ್ಲ ನೇಮ್ ಎಲ್ಲ ಬರ್ಕೊಂಡಿರ್ತಾರೆ. ಇಷ್ಟಿಷ್ಟು ಜನ ಇಷ್ಟಿಷ್ಟು ಅಂತ. ಅದು ಅಮೌಂಟು ನೀನು ಒಂದು
1000 2000 ಆ ಥರ ಎಷ್ಟು ಅಮೌಂಟ್ ಕೊಟ್ಟಿರ್ತೀವೋ ಅಷ್ಟು ಅಮೌಂಟಿಗೆ ಅಷ್ಟು ಮಟನ್ನು ಅಂತ ಕೊಡ್ತಾರೆ. ಎಲ್ಲರಿಗೂ ಅಷ್ಟು ಶೇರ್ ಮಾಡಿಬಿಟ್ಟು ಮತ್ತು ನಾವು ಅಡುಗೆ ಎಲ್ಲ ಮಾಡಿಕೊಂಡು ಎಲ್ಲ ರೆಡಿ ಮಾಡಿಬಿಟ್ಟು ಸೀದಾ ಸಂಜೆ ಆಯಿತು. ಸಂಜೆ ಆದಾಗ ದೇವಿಗೆ ಉಪಹಾರ ಅಂತ ಅಂತೀವಲ್ಲ, ಉಪಹಾರ ತೊಗೊಂಡೋಗಿ ಕೊಡಬೇಕು. ನೋಡಿ ನನ್ನ ಮಗಳು ನಮ್ಮಮ್ಮ ಎಲ್ಲ ತೊಗೊಂಡೋಗಿ ಉಪಹಾರ ಕೊಟ್ಟರು. ಮೊದಲು ಅಮ್ಮನಿಗೆ ಉಪಹಾರ ಅಂತ ಕೊಟ್ಟು ಆಮೇಲೆ ನಾವೇನು ಮಾಡಿರ್ತೀವೋ ಅದನ್ನು ಮನೆಯಲ್ಲಿ ಎಲ್ಲರೂ ತಿನ್ನಬೇಕು. ಅದಕ್ಕಿಂತ ಮುಂಚೆ ತಿನ್ನಬಾರ್ದು. ಅದನ್ನು ಮೊದಲು ದೇವರಿಗೆ ಅದು ನೈವೇದ್ಯ ಅನ್ನೋದನ್ನು ನೈವೇದ್ಯದ ಥರ ಗ್ರಾಮ ದೇವತೆಗೆ ಕೊಡೋದು ನಾವು. ಇವತ್ತಿನ ದಿವಸ ನಾನು ಬೆಳಗ್ಗೆವರೆಗೂ ಬ್ರಾಹ್ಮಣ ಅಲ್ಲಪ್ಪ, ನಾನು ಕಂಡೋರ್ ಮನೆಗೆ ಹೋಗಿ ತಿಳ್ಕೊಂಡು ಮಾಡ್ಕೊಂಡು ಹೋಮ ಯಜ್ಞ ಗಾದಿಗಳನ್ನು ಮಾಡ್ಕೊಂಡು ಜೀವನವನ್ನು ಸಾಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ವೇಳೆಯೊಳಗೆ ನನ್ನ ಮಗಳನ್ನ ಕೊಟ್ಟು ನಿನಗೆ ಮದುವೆ ಮಾಡ್ತೀನಿ, ಇವತ್ತಿನ ದಿವಸ ಮಾಡಬೇಕು ಅಂತ ಹೇಳ್ಬಿಟ್ಟು ಯಾವಾಗ ಬಡ ಬ್ರಾಹ್ಮಣ ಹೇಳ್ಬಿಡಿ, ಬಡ ಬ್ರಾಹ್ಮಣ ಯಾವ ಪ್ರಕಾರವಾಗಿ ಹೇಳ್ತಾನೆ ಅಂತ ಹೇಳಿದ್ರೆ ಸುರೇಶು ಒಮ್ಮ ದೇವೆ ದೇವಿಗೆ ಉಪಹಾರ ಎಲ್ಲ ಕೊಟ್ಟು ಪೂಜೆ ಎಲ್ಲ ಮಾಡಿಸಿದ್ದಾಯಿತು. ಇನ್ನು ದೇವಿನ ಕರ್ಕೊಂಡೋಗಿ ಬಿಡಬೇಕು. ಆ ಟೈಮ್ಗೆ ಆಸಾದಿಗಳೆಲ್ಲ ಬಂದು ಡ್ಯಾನ್ಸ್ ಎಲ್ಲ ಮಾಡಿ ಅದೇನೋ ದೇವಿ ಸ್ಟೋರಿ ಎಲ್ಲ ಹೇಳ್ತಾರೆ. ಅದೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಆವತ್ತಿನ ಕಾಲದಲ್ಲೆಲ್ಲ ಹೆಂಗೆಲ್ಲ ಮಾಡಿದ್ದಾರೆ, ಹೆಂಗೆಲ್ಲ ಇದು ಮಾಡಿದ್ದಾರೆ. ನಿಜವಾಗ್ಲೂ ಅದನ್ನೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನನಗಂತೂ ಇದನ್ನೆಲ್ಲ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾಕೆ ಅಂದರೆ ಅವತ್ತಿನ ಕಾಲದಲ್ಲಿ ಊರುಗಳ ಕಡೆ ಎಲ್ಲ ಅವರು ಹಿರಿಯರೆಲ್ಲ ಮಾಡೋರು ಈ ಥರ ಎಲ್ಲ ಮಾಡ್ತಾಯಿದ್ರು. ಇವತ್ತಿನ ಕಾಲಗಳಲ್ಲಿ ಎಲ್ಲರೂ ಬೆಂಗಳೂರು ಅಂತೆಲ್ಲ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿಬಿಡ್ತಾರೆ. ಈ ಥರ ಪದ್ಧತಿಗಳನ್ನ, ಈ ಥರ ದೇವ್ರ ಕಾರ್ಯಗಳನ್ನ, ಈ ಥರ ದೇವ್ರನ್ನ ಮಾಡೋದು ಎಲ್ಲ ಸ್ವಲ್ಪ ಕಡಿಮೆನೇ. ಆ ಕಡೆ ಊರುಗಳ ಕಡೆ ಎಲ್ಲ ತುಂಬ ಚೆನ್ನಾಗಿ ಇವತ್ತಿಗೂ ಅದನ್ನೆಲ್ಲ ಬೆಳೆಸ್ಕೊಂಡು ಬರ್ತಾ ಇದ್ದಾರಲ್ಲ, ಈ ಥರ ಎಲ್ಲ ಮಾಡ್ತಿದ್ದಾರಲ್ಲ ಅಂತ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಎಷ್ಟೋ ಕಡೆ ಈ ಥರ ಎಲ್ಲ ಮಾಡೋದನ್ನೆಲ್ಲ ಸಂಪ್ರದಾಯಗಳನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ. ಯಾಕಂದರೆ ಇವತ್ತಿನ ಕಾಲದವ್ರಿಗೆ ಅದೆಲ್ಲ ಏನೂ ಅರ್ಥ ಆಗಲ್ಲ, ಗೊತ್ತೂ ಆಗಲ್ಲ. ಹಾಗಾಗಿ ಅದು ಎಷ್ಟೋ ಮರೆತು ಹೋಗಿರುತ್ತೆ. ನನಗಂತೂ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ಆ ಗ್ರಾಮ ದೇವತೆ ಆಶೀರ್ವಾದ ಇಡೀ ಗ್ರಾಮಕ್ಕೆ ಇರಲಿ, ಎಲ್ರಿಗೂ ಆಯುರಾರೋಗ್ಯ ಕೊಟ್ಟು ಯಾವುದೇ ರೀತಿ ಪ್ರಾಣಿ ಪಕ್ಷಿಗಳಿಗಾಗಲಿ ದನ ಕರುಗಳಿಗೆ ಆಗಲಿ ಯಾವುದೇ ರೀತಿ ತೊಂದರೆಗಳು ಬಾರ್ದಾಗೆ ಆರೋಗ್ಯನ ಕೊಟ್ಟು ಯಾವುದೇ ರೀತಿ ಕಾಯಿಲೆಗಳು ಬಾರ್ದಾಗೆ ಮತ್ತು ಮಕ್ಕಳು ದೊಡ್ಡವ್ರಿಗೆ ಎಲ್ರಿಗೂ ಒಳ್ಳೇದು ಮಾಡಿಕೊಂಡು ಈಗ ಆ ಗ್ರಾಮನ ಕಾಪಾಡಿಕೊಂಡು ಹೋಗಲಿ ಅಂತ ಕೇಳ್ಕೊತೀನಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಇದನ್ನೆಲ್ಲ ನೋಡಿ. ಈಗ ದೇವಿನ ಕರ್ಕೊಂಡೋಗಿ ಕಾಡಲ್ಲಿ ಬಿಟ್ಬಿಟ್ಟು ಬರ್ತಾರೆ. ಆ ದೇವಿಯ ಆಶೀರ್ವಾದ ಎಲ್ರಿಗೂ ಇರಲಿ, ಇಡೀ ಗ್ರಾಮಕ್ಕೆ ಎಲ್ಲ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.